ಹಲೋ ಗುರು, ಎಲ್ಲಿದೆಯಾ ಗುರು ನೀನು? ಮೊನ್ನೆಯಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೀನಿ, ಕನೆಕ್ಟ್ ಆಗ್ತಿಲ್ಲ. ಎಲ್ಲ ಗುರು ಸ್ವಲ್ಪ ಆಚೆ ಹೋಗಿದ್ದೆ ಮಲೆನಾಡು ಕಡೆ, ಅಲ್ಲೆಲ್ಲೂ ನೆಟ್ವರ್ಕ್ ಇರಲಿಲ್ಲ. ಹೇಳು, ಎಲ್ಲೋಗಿದ್ದೆ? ನಿಂಗೆ ನೆನಪಿದೆಯಾ? ಕವಿ ಮನೆ ಅಂತ ಒಂದು ಮನೆ ಇದೆ ಅಂತ ಹೇಳ್ತಿದ್ದೆ, ಅಲ್ಲಿಗೆ ಹೋಗಿದ್ದೆ. ಅದು ಒಂದು ಮನೆ ಮಾತ್ರವಲ್ಲ, ಇಟ್ಸ್ ಅ ಹೋಮ್ ಆಫ್ ಕನ್ನಡ ಸಾಹಿತ್ಯ. ಮಲೆನಾಡಮ್ಮನ ಮಡಿಲಿನಲ್ಲಿ, ಕಾರ್ಮುಗಿಲಿನ ಒಡಲಿನಲ್ಲಿ, ಮನೆ ಮಾಡಿರುವನ ಸಿಡಿಲಿನಲ್ಲಿ, ಮಿಂಚಿನ ಕಡಲಿನಲ್ಲಿ, ಬನಗಳ ಬೀಡು, ಚೆಲುವಿನ ನಾಡು, ಮೋಹನ ಭೀಷಣ ಈ ಮಲೆನಾಡು. ಆ ವಾರ ತುಂಬ ಎಕ್ಸಾಸ್ಟಿಂಗ್ ಅನಿಸ್ತಾ ಇತ್ತು. ಅದೇ ಕೆಲಸ, ಅದೇ ಡೆಡ್ಲೈನ್ಸು, ಸಿಟಿ ಟ್ರಾಫಿಕ್ಕು, ಮೊಬೈಲು, ಲ್ಯಾಪ್ಟಾಪ್ ಸ್ಕ್ರೀನ್ ನೋಡಿ ಯಾಕೋ ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇತ್ತು. ಆಗ ನೆನಪಾಗಿದ್ದೆ ನನಗೆ ಈ ಕವಿ ಮನೆ. ಅದೇ ಕ್ಷಣ ಡಿಸೈನ್ ಮಾಡಿ ಟ್ರೈನ್ ಟಿಕೆಟ್ ತೊಗೊಂಡು ಅಲ್ಲಿಂದ ಹೊರಟೆ. ಟ್ರೈನು ಸಿಟಿಯಿಂದ ಹೊರಡ್ತಾ ಇದ್ದಂತೆ ಮನಸ್ಸು ಕೂಡ ಒಂದು ಸ್ವಲ್ಪ ಹಗುರಾಯಿತು. ಬೆಳಗ್ಗೆ ಶಿವಮೊಗ್ಗ ತಲುಪಿದಾಗ ಮಳೆ ನಮ್ಮನ್ನು ಸ್ವಾಗತಿಸೋಕ್ಕೆ ರೆಡಿಯಾಗಿತ್ತು. ಶಿವಮೊಗ್ಗ ಸ್ಟೇಷನಿಂದ ಆಟೋ ಹಿಡಿದು ಬಸ್ ಸ್ಟ್ಯಾಂಡ್ ತಲುಪಿದೆ. ಅಲ್ಲಿ ತೀರ್ಥಹಳ್ಳಿ ಬಸ್ ಹತ್ತದು. ಆಗಲೇ ನಂಗೆ ಗೊತ್ತಾಗಿದ್ದು ದ ಮೋಸ್ಟ್ ಬ್ಯೂಟಿಫುಲ್ ರೋಡ್ಸ್ ಆಫ್ ಕರ್ನಾಟಕ ಇರೋದು ಶಿವಮೊಗ್ಗದಲ್ಲೇ ಅಂತ. ಅಲ್ಲಿಂದ ತೀರ್ಥಹಳ್ಳಿಗೆ ಬಂದು ಫ್ರೆಶ್ ಅಪ್ ಆಗಿ ತಿಂಡಿ ಮುಗಿಸಿ ಕುಪ್ಪಳ್ಳಿಗೆ ಬಂದೆ. ಆ ಬಸ್ ಸ್ಟ್ಯಾಂಡ್ನಲ್ಲಿ ಏನೋ ಎಲ್ಲೂ ಸಿಗದೇ ಇರೋ ಒಂದು ಮೌನವಿದೆ. ನನಗೆ ಅದನ್ನ ಹೇಳೋಕ್ಕಾಗಲ್ಲ. ಐ ಥಿಂಕ್ ಯು ಮಸ್ಟ್ ಫೀಲ್ ಇಟ್. ಅಲ್ಲಿಂದ ಕವಿ ಮನೆಗೆ 1 ಕಿಲೋಮೀಟರ್ ವಾಕ್ ಇತ್ತು. ಆ್ಯಂಡ್ ಇನ್ ದ್ಯಾಟ್ 1 ಕಿಲೋಮೀಟರ್ ಐ ಫೌಂಡ್ ಮೈ ಪೀಸ್ ಅನಿಸುತ್ತೆ. ಎಷ್ಟೋ ಹಸಿರು, ಏನೋ ಒಂಥರ ಮೌನ. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಕುವೆಂಪು ಅವರು ಬರೆದಿದ್ದು ಇಮ್ಯಾಜಿನೇಷನಿಂದಲ್ಲ, ಅಲ್ಲಿ ಅವರು ಕಂಡ ಆ ಮಲೆನಾಡಿನ ಬಗ್ಗೆ ಅಂತ. ಕವಿ ಮನೆಗೆ ನೇರವಾಗಿ ಕಾರ್ ಅಥವಾ ಬೈಕಲ್ಲಿ ಬಂದರೆ ಅದೊಂದು ವಿಸಿಟ್ ಆಗುತ್ತಷ್ಟೆ. ಆದರೆ ಈ ಕುಪ್ಪಳ್ಳಿಯಿಂದ 1 ಕಿಲೋಮೀಟರ್ ನಡೆದು ಬಂದರೆ ಆ ಹಾದಿನೇ ಒಂದು ಕವಿತೆ ಅನಿಸುತ್ತೆ. ಆ ದಾರಿಯ ಕೊನೆಯಲ್ಲಿ ಸಿಕ್ಕ ಒಂದು ಮನೆಯೇ ಕವಿ ಮನೆ ಆಗಿತ್ತು. ಫಸ್ಟ್ ಟೈಮ್ ಲೈಫಲ್ಲಿ ಒಂದು ಮನೆ ನೋಡಿ ಭಾವುಕನಾಗಿತ್ತು. ಆ ಜಾಗ, ಆ ಮನೆ, ಆ ವಾತಾವರಣ, ಇಟ್ ಈಸ್ ಅ ಡ್ರೀಮ್ ಆಫ್ ಎವ್ರಿ ಒನ್. ಈ ಥರ ಜಾಗದಲ್ಲಿ ಈ ಥರ ಒಂದು ಮನೆ ಕಟ್ಟೋದು. ಆ ಮನೆ ನೋಡಿದಾಗ ಕುವೆಂಪು ಅವರು ಬರೆದಿರೋ ಕೆಲವು ಸಾಲುಗಳು ನೆನಪಾಗುತ್ತೆ. ಮಲೆನಾಡಿನ ಹಳ್ಳಿಗಳೆಂದರೆ ವಿಶೇಷವಾಗಿ ಒಂದು ಮನೆಯ ಊರುಗಳೆಂದು. ಮನೆಗಳೆಂದರೆ ಪುಟ್ಟ ಕೋಟೆಗಳಂತೆ ಇರುವವು. ದೊಡ್ಡ ಹೆಬ್ಬಾಗಿಲು, ದಪ್ಪವಾದ ಸುತ್ತುಗೋಡೆ. ಸ್ವಲ್ಪ ಸ್ಥೂಲವಾಗಿ ಹೇಳುವುದಾದರೆ ನಾಜೂಕಿನ ದೃಷ್ಟಿಗಿಂತ ಬಲದ ದೃಷ್ಟಿಯೇ ಹೆಚ್ಚು. ಏಕೆಂದರೆ ಆ ಕಾಡಿನಲ್ಲಿ, ಆ ಮಳೆಯಲ್ಲಿ, ಆ ಬಿರುಗಾಳಿಯಲ್ಲಿ, ಆ ಸಿಡಿಲು ಮಿಂಚುಗಳ ರುದ್ರವಾದ ನಲಿದಾಟದಲ್ಲಿ ಮನೆಗಳು ಭೀಮಾಕಾರವಾಗಿರದಿದ್ದರೆ ಬಹಳ ಕಾಲ ಬಾಳುವುದಿಲ್ಲ ಅಂತ. ಇಲ್ಲಿಗೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಕುವೆಂಪು ಅವರು ಬರೆದಿದ್ದು ಕಾವ್ಯವಲ್ಲ, ಅವರು ಬರೆದಿದ್ದು ಕಣ್ಣಿಗೆ ಕಂಡ ಜೀವನ. ಕವಿ ಮನೆ ಕೇವಲ ಒಂದು ಮ್ಯೂಸಿಯಂ ಅಲ್ಲ, ಅದು ಕನ್ನಡದ ಸಾಹಿತ್ಯದ ಅರಮನೆ, ದ ಸೆಕೆಂಡ್ ಪ್ಯಾಲೇಸ್ ಆಫ್ ಕರ್ನಾಟಕ. ಕವಿ ಮನೆಗೆ ಬನ್ನಿ, ಆದರೆ ಪ್ರವಾಸಿಗನಾಗಲ್ಲ, ಅವರ ಕಾವ್ಯವನ್ನು ಅನುಭವಿಸಲು ಬನ್ನಿ. ಕುವೆಂಪು ಅವರು ಬರೆದ ಆ ಮಳೆಯ ಧ್ವನಿಯನ್ನು ಕೇಳಲು ಬನ್ನಿ. ಕವಿ ಮನೆಯಿಂದ ಹೊರಟ ನಂತರ ನಾನು ಮತ್ತೊಂದು ಕತೆ ಹಾದಿ ಹಿಡಿದೆ. ಇಲ್ಲಿ ಕಾವ್ಯವನ್ನು ಪುಸ್ತಕದಲ್ಲೆಲ್ಲ
ಕಲ್ಲಿನೊಳಗೆ ಕೆತ್ತಲಾಗಿತ್ತು.